ಇವತ್ತು ನಮ್ಮ ಕಾಲೇಜಿನಲ್ಲೆಲ್ಲ ಕಾತರದ ವಾತಾವರಣ. ಇಟ್ಸ್ ಪ್ಲೇಸ್ಮೆಂಟ್ ಡೇ. ಕೇಳಿ ಕೇಳಿ ಕೇಳಿ, ಇವತ್ತಿನಿಂದ ನಿಮ್ಮ ಗೆಳೆಯನ ಸ್ಟೇಟಸ್ ಹ್ಯಾಪಿಲಿ ಎಂಪ್ಲಾಯ್ಡ್. ಅರೆ ನೆಲ್ಸನ್ ಸರ್, ಇವ್ನು ಕ್ಲಿಯರ್ ಆದ ಅನ್ಸುತ್ತೆ. ಬರೀ ಕ್ಲಿಯರ್ ಅಲ್ಲ, ಚಿಂದಿ ಉಡಾಯಿಸ್ತೆ. ಇಂಟರ್ವ್ಯೂರ್ ಈಗ್ಲೂ ಶಾಕ್ ನಲ್ಲಿ ಇರ್ಬೋದು. ನನ್ನ ಉತ್ತರ ಕೇಳಿ. ಈ ಸಾಫ್ಟ್ವೇರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ಹೋಗಿ ಅಪ್ಲೈ ಮಾಡಿದ್ರೆ ಆಗೋದೇ ಅಲ್ವಾ ಶಾಕ್. ಆದ್ರೆ ಸೀರಿಯಸ್ಲಿ ಗುರು, ಅದೇನ್ ಅಡ್ಡದಿಡ್ಡಿ ಪ್ರಶ್ನೆ ಕೇಳ್ತಾರೆ ಇವರೆಲ್ಲ? ಅಡ್ಡಾದಿಡ್ಡಿ ಅಂದ್ರೆ? ಅಯ್ಯೋ, ಬರೇ ಔಟ್ ಆಫ್ ಸಿಲೆಬಸ್. ನನ್ ಕೇಳಿದ್ರು, ನೀನ್ ಪ್ರಾಣಿ ಆಗಿದ್ರೆ ಏನಾಗಿರ್ತಿದ್ದಿ? ನೀ ಹೇಳಿರ್ತೀಯ ಸರ್, ನಾನು ಕೋತಿ ಅಂತ. ಕೋತಿ ಅಲ್ಲ, ಹಕ್ಕಿ. ನಾನಂದೆ ಐ ಆಮ್ ಅ ಫ್ರೀ ಬರ್ಡ್. ಮತ್ತೆ ಒಬ್ನ ಹತ್ತಿರ ಕೇಳಿದ್ರು, ಈ ಲೈಕ್ ಮತ್ತು ಲವ್ ನಡುವೆ ವ್ಯತ್ಯಾಸ ಏನು ಅಂತ. ಸಿಂಪಲ್. ಲೈಕ್ ಫೇಸ್ಬುಕ್ ಅಲ್ಲಿ ಆಗೋದು, ಲವ್ ಇನ್ಸ್ಟಾದಲ್ಲಿ. ತಗೋ. ಲೋ ಮಗನೇ, ಬಾಸ್ ಬರೋದನ್ನ ನೋಡಿ ಹೇಳೋದನ್ನ ಕಲಿ ಮೊದ್ಲು. ಗಾಯ್ಸ್, ಐ ಆಮ್ ಸಿಲೆಕ್ಟೆಡ್ UI/UX ಪ್ರಾಜೆಕ್ಟ್ ಹೆಡ್. ಇವತ್ತಿಂದ ಚಾಯ್ ಪಾರ್ಲೆಜಿಗೆ ಕಾಸು ನಿಮ್ ಗೆಳೆಯ ಕೊಡೋದು. ನಮ್ದೇನೋ ಆಯ್ತು, ನಿನ್ ಕತೆ ಏನೋ ಬ್ಲಾಗರ್ದವ್ರೆ. ಸೋಷಿಯಲ್ ಮೀಡಿಯಾ ಆಡಿಸಿದಂತೆ ಆಗುತ್ತಪ್ಪ. ಹಾಯ್ ಹಾಯ್. ಲೋ, ನನ್ಗೆ 8967 ಫಾಲೋವರ್ಸ್ ಇದ್ದಾರೆ. ಜಾಬ್ ನನ್ನನ್ನ ಫಾಲೋ ಮಾಡೇ ಮಾಡುತ್ತೆ. ಸರಿ, ಎಲ್ಲರ ಕರಿಯರ್ ಆನ್ ಟ್ರ್ಯಾಕ್ ಇದ್ರೆ ನಾವು ಆಫ್ ಟ್ರ್ಯಾಕ್ ಹೋಗೋಣವಾ? ರೋಡ್ ಟ್ರಿಪ್ಗೆ ಡನ್. ಆಗ್ಲಿ ಗುರು, ಬಟ್ ವಾಟ್ ಅಬೌಟ್ ಅರುಣ್? ಇವನ ಪ್ಲೇಸ್ಮೆಂಟ್ ಈಗಲೂ ಸ್ಕ್ರೋಲೇ ಆಗ್ತಿದೆ. ನನ್ಗೂ ಪ್ಲೇಸ್ಮೆಂಟ್ ಸಿಗುತ್ತೆ. ನಾಳೆ ಇಂಟರ್ವ್ಯೂ ಇದೆ ನನ್ಗೆ. ಮತ್ತೆ ನನ್ಗೆ ನಿಮ್ಮನ್ನ ಫಾಲೋ ಮಾಡೋಕ್ಕಾಗಲ್ಲ ಕಣ್ರು. ನನ್ ಫಾಲೋವರ್ಸ್ ಅನ್ನ ಹೆಚ್ಚಿಸಬೇಕಾಗಿದೆ. ಯು ಗೈಸ್ ಕ್ಯಾರಿ ಆನ್. ವೆಲ್, ಗುಡ್ ಲಕ್ ಟು ಯು. ನಾ ಹೊರಟ್ವಿ ನಮ್ಗೆ ಇಷ್ಟವಾದ ಕಡೆ. ವ್ರುಮ್ ವ್ರುಮ್ ವ್ರುಮ್. ನನ್ ಪಾಲಿಗೆ ಯಾವ ಅಡ್ಡದಿಡ್ಡಿ ಪ್ರಶ್ನೆ ಬರುತ್ತೋ? ಪೂರ್ತಿ 15 ವರ್ಷಗಳ ಎಜುಕೇಶನ್ ಫ್ಯೂಚರ್ ಒಂದು ಇಂಟರ್ವ್ಯೂ ಅಲ್ಲಿ. ನನ್ನ ನೇಚರು ಇಲ್ಲಿ ಇರ್ಬೇಕಾಗಿತ್ತು ಈಗ. ಹೇ ಗಾಯ್ಸ್, ಅರುಣ್ ಪೋಸ್ಟ್ ನೋಡಿದ್ರಾ? ಏನಾಯ್ತು? ನೋಡ್ ನೋಡ್ ನೋಡು. ನೋಡಿಲ್ಲಿ. ಬುಕ್ಸ್ ನಮ್ಗೆ ಕಾನ್ಫಿಡೆನ್ಸ್ ಕೊಡುತ್ತವೆ, ಆದ್ರೆ ಇಂಟರ್ವ್ಯೂ ಕ್ಲಿಯರ್ ಮಾಡೋ ಕಾನ್ಫಿಡೆನ್ಸ್ ನೀಚ ಫ್ರೆಂಡ್ಸ್ ಮಾತ್ರ ಕೊಡಬಲ್ಲರು. ತಾನು ಒಂಟಿ ಅನ್ನಿಸ್ತೋ ಏನು? ನಾಟಕ ಬರಿ. ಇಲ್ಲಿ ನೋಡು. ಗಾಯ್ಸ್, ಹೋಗೋಣವಾ? ಯಾರು? ರೂಮ್ ಸರ್ವಿಸ್. ಏನು ಟೈರ್ ಪಂಚರಾ? ಲೋ, ಟಯರ್ ಅಲ್ಲ, ನಿನ್ ಹವಟು ಸಾಯ್ತಲ್ಲ, ಅದಕ್ಕೆ ನಾವು ಬಂದ್ವಿ. ತಿಳ್ಕೊ, ಸೋಷಿಯಲ್ ಮೀಡಿಯಾದಲ್ಲಿ ಅದೇನ್ ಸೆಂಟಿ ಆದಿ ನೀನು. ಹೇ ಮಗನೇ ಅರುಣ್, ಎಲ್ಲಿದ್ದಾರೆ ನಿನ್ನ 8976 ಫಾಲೋವರ್ಸ್? ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೆಬ್ಬೆಟ್ ತೋರಿಸಿ ಮುಂದಿನ ಪೋಸ್ಟ್ಗೆ ಹೋಗಿರ್ಬೇಕು. ಇರಲಿ ಜಗದಿ ಫ್ರೆಂಡ್ಸು ಸಾವಿರಾರು, ಪ್ರಾಣಪ್ರಿಯ ನೀಚರು ನಾಲ್ಕೆ ಇರೋರು. ಇವರಿಲ್ಲದಿರೆ ಜಗದ ಬಣ್ಣವದು ಮಂಕೆ. ಲೈಕ್ ಅನ್ನ ಲವ್ಗೆ ಬದಲಾಯಿಸೋದನ್ನ ಬಾಸ್ ನಿಂದ ಕಲ್ತ್ಕೊ ಮಗ. ದೇ ಲವ್ಡ್ ಮಿ ಕಂಡ್ರೋ. ಲೀಡರ್ಶಿಪ್ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ಬೈದರು ಇವರು ರುಚಿ ಹಣ್ಣಿನಂತೆ, ರುಚಿ ಹಣ್ಣಿನಂತೆ. ಬೇರೆಯವರ ಖುಷಿಯಲ್ಲಿ ತಮ್ಮ ಖುಷಿಯನ್ನು ಕಂಡುಕೊಳ್ಳುವವರೇ ಜೀನಿಯಸ್. ಪಾರ್ಲೆ ಜಿ. ಜಿ ಅಂದ್ರೆ ಜೀನಿಯಸ್.